ನಿಮ್ಮ BP ಸ್ವಲ್ಪ ಜಾಸ್ತಿ ಇದೆಯಾ? ಭಯಪಡಬೇಡಿ. ಮೈಲ್ಡ್ BPನ ತುಂಬ ಸಲ ಮಾತ್ರೆ ಇಲ್ಲದೆ ನಾರ್ಮಲ್ಗೆ ತರಬಹುದು. ನನ್ನ ಪ್ರಾಕ್ಟೀಸಲ್ಲಿ ತುಂಬ ಜನ ಯುವಕರಿಗೆ ಈ ಬಾರ್ಡರ್ ಲೈನ್ BP ಇರೋದನ್ನು ನೋಡ್ತೀನಿ. ಆದರೆ ಖುಷಿ ವಿಷಯ ಏನಂದರೆ ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ಅದು ತನ್ನಿಂದ ತಾನೇ ಸರಿ ಹೋಗುತ್ತೆ. ನಿಮಗೆ ಸ್ಟ್ರೋಕ್, ಹಾರ್ಟ್, ಕಿಡ್ನಿ ಈ ರೀತಿಯಾದ ಯಾವುದೋ ದೊಡ್ಡ ಸಮಸ್ಯೆ ಇಲ್ಲ ಅಂತಂದರೆ ನಿಮ್ಮ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 130ರಿಂದ 139ರವರೆಗೂ ಹಾಗೂ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ 80ರಿಂದ 89ರವರೆಗೂ ಲೈಫ್ ಸ್ಟೈಲಲ್ಲಿ ಅಥವಾ ಜೀವನ ಶೈಲಿ ಬದಲಾವಣೆಗಳಲ್ಲೇ ಸರಿ ಮಾಡ್ಕೋಬೋದು. BP ಅನ್ನೋದು ಜೀವನ ಪೂರ್ತಿ ಇರುವ ರೋಗ ಅಲ್ಲ. ಆದರೆ ಅದನ್ನು ಸುಮ್ಮನೆ ಬಿಟ್ಟರೆ, ನೆಗ್ಲೆಕ್ಟ್ ಮಾಡಿದ್ರೆ ಸಣ್ಣ BP ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ. ಆದ್ದರಿಂದ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. BP ಕಂಟ್ರೋಲ್ ಆಗೋದಕ್ಕೆ ಜೀವನ ಶೈಲಿ ಬದಲಾವಣೆಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ಮೊದಲನೇದು ಉಪ್ಪು ಕಮ್ಮಿ ಮಾಡೋದು. ದಿನಕ್ಕೆ 5 ಗ್ರಾಮ್ಗಿಂತ ಕಡಿಮೆ ಉಪ್ಪು ತಿನ್ನಿ. ಉಪ್ಪಿನಕಾಯಿ, ಹಪ್ಪಳ ಮತ್ತು ಬೇಕರಿ ಐಟಮ್ಸ್, ಚಿಪ್ಸ್, ರೆಸ್ಟೋರೆಂಟ್, ಗ್ರೇವಿಗಳು ಇದರಲ್ಲಿ ಉಪ್ಪು ತುಂಬ ಅಡಗಿರುತ್ತೆ. ಇದರಿಂದ ದೂರ ಇರಿ. ಎರಡನೇದು ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು. ಬಾಳೆಹಣ್ಣು, ಕಿತ್ತಳೆ ಹಣ್ಣು, ದಾಳಿಂಬೆ, ಕಲ್ಲಂಗಡಿ ಇವುಗಳಲ್ಲಿ ಪೊಟ್ಯಾಷಿಯಂ ತುಂಬ ಇರುತ್ತೆ. ಇದು BPಯನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡುತ್ತೆ. ತರಕಾರಿ, ಮೊಳಕೆ ಕಾಳು ಮತ್ತು ದಪ್ಪ ಧಾನ್ಯಗಳನ್ನು ಹೆಚ್ಚಾಗಿ ಸೇವಿಸಿ. ಮೂರನೇದು ತೂಕವನ್ನು ಸಮ ಪ್ರಮಾಣದಲ್ಲಿ ಇಟ್ಕೊಳ್ಳೋದು. ಒಂದು 5ರಿಂದ 7% ನಿಮ್ಮ ತೂಕ ಇಳಿಸಿದ್ರೂ ಸಹ BP ತುಂಬಾನೇ ಕಮ್ಮಿ ಆಗುತ್ತೆ. ಗಂಡಸರಲ್ಲಿ ಸೊಂಟದ ಸುತ್ತಳತೆ 90 ಸೆಂಟಿಮೀಟರ್ಗಿಂತ ಕಡಿಮೆ ಇರಬೇಕು. ಹೆಂಗಸರಲ್ಲಿ 80ಕ್ಕಿಂತ ಕಡಿಮೆ ಇರಬೇಕು. ನಾಲ್ಕನೆಯದು ದಿನಕ್ಕೆ 30 ನಿಮಿಷ ವ್ಯಾಯಾಮ ಮಾಡಬೇಕಾಗುತ್ತೆ. ವೇಗವಾಗಿ ನಡೆಯೋದು, ಸೈಕಲ್ ಓಡಿಸೋದು, ಈಜೋದು, ನಿಮ್ಮ ಹಾರ್ಟ್ ರೇಟನ್ನು ಸ್ವಲ್ಪ ಜಾಸ್ತಿ ಆಗುವಂಥ ಯಾವುದೇ ಆ್ಯಕ್ಟಿವಿಟಿ ಇದ್ದರೂ ಅದನ್ನು ಮಾಡಬೇಕಾಗುತ್ತೆ. ಅದು BPಯನ್ನು ತಂತಾನಾಗೆ ಕಡಿಮೆ ಮಾಡುತ್ತೆ. ಮದ್ಯಪಾನವನ್ನು ಕಡಿಮೆ ಮಾಡಿ ಸಿಗರೇಟನ್ನು ಕಂಪ್ಲೀಟಾಗಿ ಬಿಡಬೇಕಾಗುತ್ತೆ. ಆಲ್ಕೋಹಾಲ್ BPಯನ್ನು ಜಾಸ್ತಿ ಮಾಡುತ್ತೆ. ಅದನ್ನು ಮಿನಿಮಮ್ ಆಗಿ ಇಡಿ. ಪ್ರತಿ ಸಿಗರೇಟ್ ಸೇದಿದಾಗಲೂ BP ಜಾಸ್ತಿ ಆಗುತ್ತೆ. ಸಿಗರೇಟ್ ಬಿಡೋದು ನಿಮ್ಮ ಹೃದಯಕ್ಕೆ ದೊಡ್ಡ ರಕ್ಷಣೆ. ಆರನೇದು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ ಮತ್ತು ಸರಿಯಾಗಿ ಮಲಗಿ. ಸ್ಟ್ರೆಸ್ ಹಾರ್ಮೋನ್ಸ್ ನಿಮ್ಮ BPಯನ್ನು ಹೆಚ್ಚಿಸುತ್ತೆ. 7ರಿಂದ 8 ಗಂಟೆ ನಿದ್ದೆ ಎಲ್ಲರಿಗೂ ಅವಶ್ಯಕ. ಡೀಪ್ ಬ್ರೀತಿಂಗ್, ಧ್ಯಾನ ಅಥವಾ ಯೋಗವನ್ನು ಸಹ ಅಭ್ಯಾಸ ಮಾಡಿಕೊಳ್ಳಿ. ಜೀವನ ಶೈಲಿ ಬದಲಾವಣೆಗಳನ್ನು ವಾರಗಟ್ಟಲೆ ಅಥವಾ ತಿಂಗಳಗಟ್ಟಲೆ ಮಾಡಿದ ಮೇಲೂ ನಿಮ್ಮ BP 140, 90ಕ್ಕಿಂತ ಹೆಚ್ಚಾಗಿದ್ದರೆ ಮಾತ್ರೆ ಬೇಕಾಗುತ್ತೆ. ಅಲ್ಲೂ ಶುಗರ್, ಕಿಡ್ನಿ ಸಮಸ್ಯೆ ಅಥವಾ ಹಾರ್ಟ್ ತೊಂದರೆ ಇರುವಂಥವರು ಈ BPಯನ್ನು ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇಟ್ಕೋಬೇಕಾಗುತ್ತೆ. ನಿಮ್ಮ ಟಾರ್ಗೆಟ್ BP 130, 80ಕ್ಕಿಂತ ಕಡಿಮೆ ಇರಬೇಕು. ಅದನ್ನು ನೆನಪಿಟ್ಕೊಳ್ಳಿ. ನೀವು ಮಾತ್ರೆ ತಗೋತಾ ಇದ್ರೂ ಸಹ ಈ ಜೀವನ ಶೈಲಿ ಬದಲಾವಣೆಗಳನ್ನು ನೀವು ಬಿಡಬಾರದು. ಅದು ನಿಮ್ಮ ಹೃದಯದ ಸೇಫ್ಟಿಗೆ ಅಷ್ಟೇ ಮುಖ್ಯ. ಈ ಜೀವನ ಶೈಲಿ ಬದಲಾವಣೆಗಳನ್ನು ಹಿಂದೆ ರೂಢಿಸ್ಕೊಳ್ಳಿ.